ರೌಡಿಗಳ ಪ್ರತಿಷ್ಠೆಯಲ್ಲಿ ಬೆತ್ತಲಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ರೌಡಿಗಳ ಅತಿಯಾದ ಸಂಘವೇ ದರ್ಶನ್ಗೆ ಮುಳುವಾಯ್ತಾ ಅನ್ನುವಂತ ಅನುಮಾನ ಇದೀಗ ಕಾಡ್ತಾ ಇದೆ. ರೌಡಿಗಳ ಪ್ರತಿಷ್ಠೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಮಸ್ಯೆ ಆಗ್ತಾ ಇದೆ. ರೌಡಿಗಳ ಅತಿಯಾದಂತ ಸಂಘವೇ ದರ್ಶನ್ಗೆ ಇವತ್ತು ಮುಳುವಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಅಂದರಿಕಿ ಮಂಚಿರಾಮಯ್ಯ ಆಗೋಕೆ ಹೋಗಿ ತಗ್ಲಾಕೊಂಡ್ರ ದಾಸ. ಹಾಗಾದ್ರೆ ಎಲ್ಲರಿಗೂ ಒಳ್ಳೆಯವನಾಗಿರ್ಬೇಕು, ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು, ಯಾರ ಜೊತೆಗೂ ದುಶ್ಮನ್ ಕಟ್ಕೊಳ್ಬಾರ್ದು, ಅದು ಯಾರ ಜೊತೆಗೆ? ರೌಡಿಗಳ ಜೊತೆಗೆ. ಇನ್ನು ಇಂಡಸ್ಟ್ರಿಯಲ್ಲಿ ಅಥವಾ ಸಹ ಕಲಾವಿದರ ಜೊತೆಗಲ್ಲ, ಎಲ್ಲ ಕಡೆ ಇವ್ರದ್ದು ಕಿರಿಕು ಇದ್ದಿದ್ದೆ ಅಥವಾ ಸಿಟ್ಟು ಮುನಿಸು ಅನ್ನೋದು ಇದ್ದಿದ್ದೆ. ಅದಕ್ಕೆ ನಾವೇನು ಹೊಸದಾಗಿ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿರುತ್ತೆ ಅವರ ಆಪ್ತರೆಲ್ಲ ಇವತ್ತು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ. ಅದೇ ಈ ರೌಡಿಗಳ ಜೊತೆಗೆ ಮಾತ್ರ ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಅಂತ ಹೋಗಿನೇ ದರ್ಶನ್ ತಗ್ಲಾಕೊಂಡ್ರ ಅನ್ನೋ ಅನುಮಾನ. ಬೆಂಗಳೂರಿನ ಎಲ್ಲಾ ರೌಡಿಗಳ ಜೊತೆಗೆ ಲಿಂಕ್ ಅನ್ನ ಇಟ್ಕೊಂಡಿದ್ದ ದರ್ಶನ್ ವಿರೋಧಿ ಗುಂಪುಗಳ ಜೊತೆನೂ ಕೂಡ ವ್ಯವಹಾರ ಮಾಡ್ತಾ ಇದ್ದ ಚಕ್ರವರ್ತಿ. ಒಂದು ಏರಿಯಾದ ಒಂದು ಡಾನ್ ಇದ್ರೆ ಅವನ ಜೊತೆಗೂ ಉತ್ತಮವಾದಂತ ಸಂಪರ್ಕ. ಅವನ ಅಪೋಸಿಟ್ ನಲ್ಲಿ ಇರ್ತಾನಲ್ಲ, ಈ ರೌಡಿಗಳ ಗ್ಯಾಂಗ್ ಅಂದ್ರೆ ನಿಮಗೆ ಗೊತ್ತೇ ಇರುತ್ತೆ, 2 ಗ್ಯಾಂಗ್ ಇರುತ್ತೆ ಏರಿಯಾದಲ್ಲಿ ಅಂತ. ಆ ಅಪೋಸಿಟ್ ಗ್ಯಾಂಗ್ ಜೊತೆಗೂ ಕೂಡ ದರ್ಶನ್ ಚೆನ್ನಾಗಿರ್ತಾ ಇದ್ರು. ದುಶ್ಮನಿ ಗುಂಪುಗಳ ಜೊತೆ ಚೆನ್ನಾಗಿ ಇದ್ದಿದೆ ದರ್ಶನ್ಗೆ ಇವತ್ತು ಮೈನಸ್ ಪಾಯಿಂಟ್ ಆದಂಗೆ ಕಾಣಿಸ್ತಾ ಇದೆ. ಹೇಗೆ ಮೈನಸ್ ಪಾಯಿಂಟ್ ಆಗ್ಬಿಡ್ತು? ಯಾಕೆ ಮೈನಸ್ ಪಾಯಿಂಟ್ ಆಗುತ್ತೆ? ಏನು ಹೇಳ್ತಾ ಇದ್ದೀವಿ? ಇದೆಲ್ಲ ಕೂಡ ನಿಮಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇರ್ಬೋದು. ಯಾಕಂದರೆ ದರ್ಶನನ್ನು ಒಬ್ಬ ನಟನಾಗಿ ಸ್ಕ್ರೀನ್ ಮೇಲೆ ಮಾತ್ರ ನೋಡಿದ್ರಿ ನೀವು, ಅವರ ಬೇರೆ ಆ್ಯಕ್ಟಿವಿಟೀಸ್ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಆತ ಜೈಲಿಗೆ ಹೋಗಿದ್ದು ಎಲ್ಲ ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇದೆ. ದರ್ಶನ್ ಯಾರ್ಯಾರು ಸಹವಾಸ ಮಾಡ್ತಾ ಇದ್ರು, ಯಾವ ಬಿಸ್ನೆಸ್ ಮಾಡ್ತಾ ಇದ್ರು, ರೌಡಿಗಳಿಗೂ ದರ್ಶನ್ಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ, ಯಾಕೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಾ ಇದ್ರು, ಅದಲ್ಲದೆ ಎಲ್ಲ ಗ್ಯಾಂಗ್ಗಳ ಜೊತೆಗೂ ಕೂಡ ಒಳ್ಳೆಯವರಾಗಬೇಕು ಅನ್ನುವಂಥ ಅವಶ್ಯಕತೆ ದರ್ಶನಿಗೇನಿತ್ತು? ಸಿನಿಮಾ ಎಲ್ಲಿ, ರೌಡಿಗಳು ಎಲ್ಲಿ? ಸಿನಿಮಾ ಎಲ್ಲಿ, ಕೊಲೆ ದರೋಡೆ ಇದೆ ಎಲ್ಲಿ? ಇದು ಎಲ್ರಿಗೂ ಇರುವಂಥ ಪ್ರಶ್ನೆ ಅಲ್ವಾ? ಏನಾಯ್ತು? ದರ್ಶನ್ ಯಾಕೆ ಇವತ್ತು ಈ ಹಂತಕ್ಕೆ ಬಂದು ನಿಂತರು? ಇವತ್ತಿನ ಪರಿಸ್ಥಿತಿಗೆ ಯಾರು ಕಾರಣ? ಎಲ್ಲಿ ಮೈನಸ್ ಪಾಯಿಂಟ್ ಆಯಿತು? ಎಲ್ಲವನ್ನೂ ಕೂಡ ಪೆನ್ ಟು ಪೆನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ದರ್ಶನ್ ಮಾಡಿದಂಥ ಸಮಸ್ಯೆನೇ ಅದು. ಹಾಗಿದ್ರೆ ಏನು ನೋಡೋಣ. ಸೈಲೆಂಟ್ ಸುನೀಲ, ವಿಲ್ಸನ್ ಗಾರ್ಡನ್ ನಾಗ, ಸೈಕಲ್ ರವಿ, ಬೇಕ್ರಿ ರಘು, ಕುಳ್ಳ ರಿಜ್ವಾನು, ಲಿಂಗರಾಜಪುರ ಧರ್ಮ, ಜೆಸಿಬಿ ನಾರಾಯಣ ಸೇರಿ ಎಲ್ಲಾ ರೌಡಿಗಳ ಜೊತೆಗೆ ದರ್ಶನ್ಗೆ ಲಿಂಕ್ ಇತ್ತು. ಬೆಂಗಳೂರಿನ ಈಗಿನ ಯಾವ್ಯಾವ ದೊಡ್ಡ ರೌಡಿಗಳು ಅಂತ ಕರೆಸ್ಕೊಂಡಿದ್ದಾರೋ, ಏರಿಯಾದಲ್ಲಿ ಹವಾ ಇಟ್ಟಿದ್ದಾರೋ, ಆ ಎಲ್ಲಾ ರೌಡಿಗಳ ಜೊತೆಗೆ ದರ್ಶನ್ಗೆ ಒಂದು ಲಿಂಕ್ ಅನ್ನೋದು ಇತ್ತು. ಸೈಕಲ್ ರವಿ ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಡೆಡ್ಲಿ ಆಪೋಸಿಟ್ ಗ್ಯಾಂಗು. ವಿಲ್ಸನ್ ಗಾರ್ಡನ್ ನಾಗ ಈಗ ಫೋಟೋದಲ್ಲಿ ರಾರಾಜಿಸ್ತಾ ಇದ್ದಾನಲ್ಲ, ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು, ಅವನೇ ವಿಲ್ಸನ್ ಗಾರ್ಡನ್ ನಾಗ. ಅವನಿಗೂ ಮತ್ತು ಸೈಕಲ್ ರವಿಗೂ ಡೆಡ್ಲಿ ಆಪೋಸಿಟ್ ಅಂತ ಅನಿಸ್ಕೊಳ್ತಾ ಇತ್ತು. ಅವ್ನು ಹೇಳಿದ ಇವನ್ಗೆ ಆಗ್ತಿರ್ಲಿಲ್ಲ, ಇವನು ಹೇಳಿದ ಅವನಿಗೆ ಆಗ್ತಾ ಇರಲಿಲ್ಲ. ಇದೊಂದು ದೊಡ್ಡ ಗ್ಯಾಂಗ್ ಆಗಿತ್ತು. ಆದರೂ ಕೂಡ ಸೈಕಲ್ ರವಿ ಹಾಗೂ ನಾಗಾ ಗ್ಯಾಂಗ್, ಎರಡೂ ಗ್ಯಾಂಗ್ ಜೊತೆಗೆ ದರ್ಶನ್ ಚೆನ್ನಾಗೇ ಇದ್ರು. ಎರಡೂ ಕಡೆನೂ ಆರಾಮಾಗಿದ್ರು. ಸೈಕಲ್ ರವಿ ಜೊತೆನೂ ವ್ಯವಹಾರ ಮಾಡ್ತಾ ಇದ್ರು ದರ್ಶನ್. ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೂ ಕೂಡ ವ್ಯವಹಾರವನ್ನ ಮಾಡ್ತಾ ಇದ್ರು. ದರ್ಶನ್ ಓನ್ಲಿ ಸಿನಿಮಾ ಮಾಡ್ತಾ ಇರಲಿಲ್ಲ, ಅಥವಾ ಅವ್ರದ್ದು ಯಾವುದೋ ಒಂದು ಹೋಟೆಲ್ ಇದೆ ಅಂತನೂ ಅಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ದರ್ಶನ್ ಮಾಡ್ತಾ ಇದ್ರು. ಇದು ತುಂಬಾ ಜನಕ್ಕೆ ಗೊತ್ತಿದ್ಯೋ ಅಥವಾ ಗೊತ್ತಿಲ್ವೋ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ದರ್ಶನ್ ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಆ ಎಲ್ಲಾ ಗ್ಯಾಂಗ್ಗಳ ಜೊತೆಗೆ ಚೆನ್ನಾಗಿದ್ರು. ಈ ಸೈಕಲ್ ರವಿ ಮತ್ತೆ ನಾಗನ ಹುಡುಗರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ರು, ದರ್ಶನ್ ಮಾತ್ರ ಎರಡೂ ಕಡೆ ಚೆನ್ನಾಗೇ ಇದ್ರು. ಈ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಸೈಕಲ್ ರವಿಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾನೆ ಇರಲಿಲ್ಲ. ಅದು ವ್ಯವಹಾರದಲ್ಲಾಗಿರಲಿ ಅಥವಾ ಅವ್ರ ಹೆಸರುಗಳು ಹೇಳಿದ್ರೇನೆ ಗಲಾಟೆಗಳಾಗ್ತಿತ್ತು, ಹೊಡೆದಾಟಗಳಾಗ್ತಾ ಇತ್ತು. ಎರಡೂ ಗುಂಪಿನ ಹುಡುಗರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ರು. ಆದರೆ ದರ್ಶನ್ ಮಾತ್ರ ಅಲ್ಲೂ ಚೆನ್ನಾಗಿದ್ರು, ಇಲ್ಲೂ ಚೆನ್ನಾಗಿದ್ರು. ಆ ಗ್ಯಾಂಗ್ ಜೊತೆಗೂ ಚೆನ್ನಾಗಿದ್ರು, ಈ ಗ್ಯಾಂಗ್ ಜೊತೆಗೂ ಚೆನ್ನಾಗಿದ್ರು. ಸೈಕಲ್ ರವಿಗೂ ವಿಲ್ಸನ್ ಗಾರ್ಡನ್ ನಾಗಂಗೂ ಅವರಿಬ್ರು ಹೊಡೆದಾಡ್ಕೊಂಡ್ರು, ಅವರಿಬ್ರು ಚೆನ್ನಾಗಿದ್ರು. ಇಲ್ಲಿ ದರ್ಶನಿಗೆ ಏನು ಸಮಸ್ಯೆ ಅನ್ನೋದು ನಿಮ್ಮ ಪಾಯಿಂಟ್ ಆಗಿದ್ರೆ, ಇಲ್ಲಿ ಯಾಕೆ ಸೈಕಲ್ ರವಿ ಹೆಸರು ಬರ್ತಾ ಇದೆ? ದರ್ಶನ್ನ ಇವತ್ತಿನ ಈ ಪರಿಸ್ಥಿತಿಗೆ ಯಾಕೆ ಈ ರೌಡಿಗಳ ಕಾರಣ ಅಥವಾ ಚೆನ್ನಾಗಿದ್ದಿದೆ ಕಾರಣ ಅಂತ ಹೇಳ್ತಾ ಇದ್ದೀವಿ ಅಂತ ನಿಮಗೇನಾದರೂ ಆಶ್ಚರ್ಯ ಆಗಿದ್ರೆ ಅದಕ್ಕೂ ಕೂಡ ಮೇನ್ ಪಾಯಿಂಟ್ ಇದೆ. ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ.
ಈ ಸೈಕಲ್ ರವಿ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಅಪೋಸಿಟ್ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ. ಎರಡೂ ಗ್ಯಾಂಗ್ಗಳ ಜೊತೆಗೆ ದರ್ಶನ್ ಚೆನ್ನಾಗಿದ್ರು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೆ. ಅವರಿಬ್ಬರ ಗ್ಯಾಂಗ್ ಜೊತೆಗೆ ಚೆನ್ನಾಗಿರೋದಕ್ಕೂ ಪರಪ್ಪನಗ್ರಹಾರ ಜೈಲಿಗೆ ಬಂದು ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕೂ ಈಗ 3 FIR ಅನ್ನ ದಾಖಲು ಮಾಡ್ಕೊಳ್ಳೋದಕ್ಕೂ ಏನು ಸಂಬಂಧ? ಎಲ್ಲರ ಜೊತೆಗೂ ಚೆನ್ನಾಗಿದ್ರೆ ಒಳ್ಳೇದೇ ಅಲ್ವಾ? ದುಶ್ಮನ್ ಕಟ್ಕೊಂಡಿಲ್ಲ ಅಲ್ವಾ? ಒಳ್ಳೇದೇ ಆಗ್ಬೇಕಾಗಿತ್ತಲ್ಲ. ಆದ್ರೆ ಯಾಕೆ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ನೀವೇನಾದ್ರೂ ಪ್ರಶ್ನೆ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಮುಖ್ಯವಾದಂಥ ಒಂದು ಕಾರಣ ಇದೆ. ಇವತ್ತು ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಈ ಬ್ರೇಕಿಂಗ್ ನಲ್ಲಿ ಹೇಳ್ತಾ ಹೋಗ್ತೀವಿ ನಿಮ್ಮ ಮುಂದೆ.